ಸಿದ್ದರಾಮಯ್ಯನವರ ಆಗಮನ ಆಗಿರುವಂತಹ ನೇರ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದ ಕಡೆಗೆ ಹೊರಟಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಆಲ್ರೆಡಿ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸವನ್ನ ತಲುಪಿದ್ದಾರೆ ಸಿದ್ದರಾಮಯ್ಯನವರು. ಅದೇ ನೇರ ದೃಶ್ಯಗಳನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಇಷ್ಟೊತ್ತು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಾಯ್ತಿದ್ರು ಸಿದ್ದರಾಮಯ್ಯನವರ ಬರುವಿಕೆಗಾಗಿ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಬೇಕು ಅಂತ ಕೂಡ ಅವ್ರ ಮನೆ ಬಿಟ್ಟು ಹೊರಗಡೆ ಬಂದಿದ್ದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಈಗ ಸಿದ್ದರಾಮಯ್ಯನವರ ಆಗಮನ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಆಗಿದೆ. ಎಕ್ಸಾಕ್ಟ್ಲಿ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೂಗುಚ್ಛ ಕೊಡೋ ಮೂಲಕ ಸಿದ್ದರಾಮಯ್ಯನವ್ರನ್ನ ವೆಲ್ಕಮ್ ಮಾಡ್ಕೊಂಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಇಬ್ಬರು ಒನ್ಸ್ ಅಗೇನ್ ಅದೇ ಮಂದಹಾಸದಲ್ಲಿ ಅದೇ ಚಾರ್ಮಲ್ಲೇ ಮುಖಾಮುಖಿ ಆಗಿದ್ದಾರೆ. ಅವ್ರನ್ನ ಬಹಳ ಖುಷಿಯಿಂದ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಸುರೇಶ್ ಅವರು ಕೂಡ ಉಪಸ್ಥಿತರಿರುವಂತಹ ನೇರ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರ ನಿವಾಸದ ಒಳಗಡೆ ಪ್ರವೇಶ ಆಗ್ತಾ ಇರುವಂತಹ ನೇರ ದೃಶ್ಯಗಳು. ಅಲ್ಲಿಗೆ ಒನ್ಸ್ ಅಗೇನ್ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಇಬ್ಬರೂ ನಾಯಕರು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮುಖಾಮುಖಿ ಆಗಿರುವಂತಹ ನೇರ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಆಲ್ರೆಡಿ ಡಿಕೆ ಶಿವಕುಮಾರ್ ನಿವಾಸವನ್ನ ತಲುಪಿ ಆಯ್ತು. ಹೂಗುಚ್ಛ ಕೊಡೋ ಮೂಲಕ ಅವ್ರನ್ನ ಬರ್ಮಾಡ್ಕೊಂಡ್ರು ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯನವರು ಕೂಡ ಬಹಳ ನಗತಾ ಒಳಗಡೆ ಹೋಗಿದ್ದಾರೆ. ಒನ್ಸ್ ಅಗೇನ್ ಅದೇ ಚಾರ್ಮ್, ಅದೇ ಮಂದಹಾಸ, ಇಬ್ಬರು ಒಗ್ಗಟ್ಟಾಗಿದ್ದೀವಿ, ಯಾವ ವೈಮನಸ್ಸು ಇಲ್ಲ ಅನ್ನುವಂತ ಸಂದೇಶವನ್ನ ಕೊಡೋ ಮೂಲಕ ಡಿಕೆ ಶಿವಕುಮಾರ್ ನಿವಾಸದ ಒಳಗಡೆ ಸಿದ್ದರಾಮಯ್ಯನವರು ಹೋಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಅಲ್ಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೆಲ ಕ್ಷಣಗಳಲ್ಲೇ ಪ್ರಾರಂಭ ಆಗುತ್ತೆ. ಮೋಸ್ಟ್ಲಿ ಒನ್ಸ್ ಅಗೇನ್ ಅದೇ ಡೈನಿಂಗ್ ಹಾಲ್ ಅಲ್ಲಿ ಇಬ್ಬರು ನಾಯಕರು ಮಾತ್ರ ಇರ್ತಾರೆ. ಬೇರೆಯವರು ಯಾರು ಕೂಡ ಇರೋದಕ್ಕೆ ಮೋಸ್ಟ್ಲಿ ಅಲಾವ್ ಇಲ್ಲ ಅಂತ ಅನ್ಸುತ್ತೆ. ಒನ್ಸ್ ಅಗೇನ್ ಇಬ್ಬರು ನಾಯಕರು ಮುಖಾಮುಖಿ ಕೂತ್ಕೊಂಡು ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ. ಪ್ರಮುಖವಾಗಿ ಸಿದ್ದರಾಮಯ್ಯನವರಿಗೆ ಸಖತ್ ಇಷ್ಟ ಅನ್ನೋ ಕಾರಣಕ್ಕೆ ಮೆನು ಕೂಡ ಅವ್ರಿಗೆ ಫೇವರೆಟ್ ಇರೋ ರೀತಿಯಲ್ಲಿ ಇರೋದನ್ನ ಗಮನಿಸಿದ್ವಿ. ನಾಟಿ ಕೋಳಿ ಸಾರು ಜೊತೆಗೆ ಮುದ್ದೆ, ಇಡ್ಲಿ, ವಡೆ, ಕೇಸರಿ ಬಾತ್, ಹೀಗೆ ನಾನಾ ರೀತಿಯಲ್ಲಿ ಮೆನುವನ್ನ ಕೂಡ ಸಿದ್ಧಪಡಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಅವರ ನೆಚ್ಚಿನ ಊಟ ಮಾಡ್ತಾ, ಬ್ರೇಕ್ಫಾಸ್ಟ್ ಅನ್ನ ಮಾಡ್ತಾ ಇಬ್ಬರು ನಾಯಕರು ಪಕ್ಷದಲ್ಲಿರುವಂತಹ ಗೊಂದಲಗಳು, ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿದ್ದಾರೆ. ಈಗೇನ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರವಲ್ಲ, ಇಷ್ಟೊತ್ತು ಸಿದ್ದರಾಮಯ್ಯನವರು ಒಳಗಡೆ ಹೋಗೋಕು ಮುನ್ನ ಕಂಡಂತಹ ದೃಶ್ಯಗಳು. ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ರು ಸಿದ್ದರಾಮಯ್ಯನವರ ಬರುವಿಕೆಗಾಗಿ. ಸಿದ್ದರಾಮಯ್ಯನವರು ಬರ್ತಿದ್ದಂತೆ ಅವ್ರನ್ನ ಹೂಗುಚ್ಛ ಕೊಟ್ಟು ವೆಲ್ಕಮ್ ಮಾಡ್ಕೊಂಡಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಅಲ್ಲಿಗೆ ಸಿದ್ದರಾಮಯ್ಯನವರು ಕೂಡ ಡಿಕೆ ಶಿವಕುಮಾರ್ ಅವರ ನಿವಾಸದ ಒಳಗಡೆ ಹೋದ್ರು. ಅವರನ್ನ ಶೇಕ್ ಹ್ಯಾಂಡ್ ಮಾಡಿ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳ್ತಾ ಹೂಗುಚ್ಛ ಕೊಟ್ಟು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ತಮ್ಮ ನಿವಾಸಕ್ಕೆ ಡಿಕೆ ಶಿವಕುಮಾರ್. ಅಲ್ಲಿಗೆ ಪಕ್ಷದಲ್ಲಿರುವಂತಹ ಗೊಂದಲಗಳ ಬಗ್ಗೆ ಒನ್ಸ್ ಅಗೇನ್ ತಾರ್ಕಿಕ ಅಂತ್ಯಕ್ಕೆ ಬರ್ತಾರಾ ಅಥವಾ ಜಸ್ಟ್ ಒಗ್ಗಟ್ಟು ಅನ್ನುವಂತಹ ಸಂದೇಶ ಕೊಡೋದಕ್ಕೆ ಮಾತ್ರ ಈ ಭೇಟಿ, ಈ ಸಭೆ, ಈ ಬ್ರೇಕ್ಫಾಸ್ಟ್ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ನ ಸಂದೇಶ ಇರೋ ಕಾರಣದಿಂದಲೇ ಮತ್ತೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಿಗೆ ಇಬ್ಬರೂ ನಾಯಕರು ಮುಂದಾಗ್ತಿದ್ದಾರೆ. ಮೊನ್ನೆ ಇದೇ ದೃಶ್ಯಗಳು ಸಿದ್ದರಾಮಯ್ಯನವರ ನಿವಾಸದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು ಕಾವೇರಿಯಲ್ಲಿ. ಬಟ್ ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲೂ ಕೂಡ ಅದೇ ರೀತಿಯ ದೃಶ್ಯಗಳು ಮರುಕಳಿಸ್ತಾ ಇದೆ. ಸಿದ್ದರಾಮಯ್ಯನವ್ರನ್ನ ಮಾಡ್ಕೊಂಡಿರುವಂತಹ ರೀತಿ, ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗಿರುವಂತಹ ರೀತಿ ದೃಶ್ಯ ನೋಡ್ತಾ ಇದ್ದೀರಿ. ಅಲ್ಲಿಗೆ ಪಕ್ಷದಲ್ಲಿರುವಂತಹ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶವನ್ನ ಇಬ್ಬರೂ ನಾಯಕರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಒಗ್ಗಟ್ಟಾಗಿದ್ದೀವಿ, ಗೊಂದಲ ಬೇಡ, ಹೈಕಮಾಂಡ್ ಹೇಳಿದ್ದಕ್ಕೆ ಇಬ್ಬರೂ ನಾಯಕರು ಬದ್ಧ ಅನ್ನುವಂಥ ಸಂದೇಶವನ್ನ ಈ ಭೇಟಿಯ ಮೂಲಕ ಕೊಡುವಂತಹ ಸತತ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ ಅಂತ. ಸಹಜವಾಗಿ ನಾವು ಈ ಹಿಂದಿನಿಂದಲೂ ಹೇಳ್ತಾ ಇದ್ವಲ್ಲ, ಸಿದ್ದರಾಮಯ್ಯನವರ ನಿವಾಸದಲ್ಲಿ ಈ ರೀತಿ ಮೀಟಿಂಗ್ ಅರೇಂಜ್ ಆದಾಗ್ಲೂ ಇಬ್ಬರು ನಾಯಕರು ಕೂತ್ಕೊಂಡು ಹಲವು ಬಾರಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಊಟ ಮಾಡಿದ್ದಾರೆ, ಡಿನ್ನರ್ ಮಾಡಿದ್ದಾರೆ. ಆದರೆ ಈ ಬಾರಿ ಸ್ವಲ್ಪ ಕುತೂಹಲ ಇರೋದು ಸಿಎಂ ಕುರ್ಚಿಯ ಗೊಂದಲದ ಮಧ್ಯದಲ್ಲೇ ಇಬ್ಬರು ನಾಯಕರು 1 to 1 ಕೂತ್ಕೊಂಡು ಈ ರೀತಿ ಮೀಟಿಂಗ್ ಗಳನ್ನ ಮಾಡ್ತಾ ಇರೋದು ಕುತೂಹಲ ಖಂಡಿತ ಇತ್ತು. ಯಾಕಂದ್ರೆ ಎಷ್ಟೆಲ್ಲಾ ಬೆಳವಣಿಗೆಗಳಾಗಿತ್ತು ಅನ್ನೋದು ನಿಮ್ಗೆಲ್ಲ ಗೊತ್ತು. 2.5 ವರ್ಷ ಕಂಪ್ಲೀಟ್ ಆಗ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗೋದೇನು, ವರಿಷ್ಠರನ್ನ ಭೇಟಿ ಆಗೋದೇನು, ಅಲ್ಲಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಕ್ಕೆ ಬರೋದೇನು, ಅವರ ನಿವಾಸಕ್ಕೆ ಇಬ್ಬರು ನಾಯಕರು ಪರೇಡ್ ಮಾಡಿದ್ದೇನು, ಸತತ ಸಭೆಗಳನ್ನ ಮಾಡಿ ಒತ್ತಡ ಹಾಕಿ ಮಲ್ಲಿಕಾರ್ಜುನ ಖರ್ಗೆ ಅವರು ಒಪ್ಪಂದದ ಪ್ರಕಾರ ಬಿಟ್ಟು ಕೊಡಿಸಿ ಅಂತ ಡಿಕೆ ಶಿವಕುಮಾರ್ ಕೇಳಿದ್ದೇನು. ಬಟ್ ಯಾವ ಗೊಂದಲಗಳಿಗೂ ತೆರೆ ಎಳೆಯೋದಕ್ಕೆ ಇನ್ಫ್ಯಾಕ್ಟ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಸಾಧ್ಯ ಆಗ್ಲಿಲ್ಲ. ಅವರು ಕೂಡ ತೋರಿಸಿದ್ದು ಕೈಯನ್ನ ಹೈಕಮಾಂಡ್ ಕಡೆಗೆ, ವರಿಷ್ಠರ ಕಡೆಗೆ. ವರಿಷ್ಠರು ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ಬದ್ಧ ಅನ್ನುವಂತಹ ಸಂದೇಶವನ್ನ ಕೊಟ್ಟು ಹೋಗಿದ್ರು.
ಇಷ್ಟೆಲ್ಲ ಗೊಂದಲಗಳು ಸೃಷ್ಟಿ ಆಗ್ತಾ ಇದೆ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಧಿವೇಶನ ಫೇಸ್ ಮಾಡೋದು ಹೇಗೆ, ಇಷ್ಟೆಲ್ಲ ಗೊಂದಲಗಳನ್ನ ಇಟ್ಕೊಂಡು ಅನ್ನುವಂತಹ ವಿಚಾರಗಳು ಯಾವಾಗ ದೆಹಲಿಯನ್ನ ತಲುಪ್ತೋ ಆಗ ವರಿಷ್ಠರು ಅಲರ್ಟ್ ಆದ್ರು. ಸಿದ್ದರಾಮಯ್ಯನವರಿಗೆ ಒಂದು ನೇರ ಕರೆ ಬರುತ್ತೆ, ಇಬ್ರು ಕೂಡ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳಿ ಗೊಂದಲಗಳನ್ನ ಅಂತ. ಹಂಗಾಗಿ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲೇ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿತ್ತು. DK ಶಿವಕುಮಾರ್ ಅವರು ಅಲ್ಲಿ ಬಂದ್ರು. ಇಬ್ಬರು ನಾಯಕರು ಕೂತ್ಕೊಂಡು ಮಾತನಾಡಿದ್ದು ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಆದ್ರೂ ಕೂಡ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಸುದ್ದಿಗೋಷ್ಠಿ ಮಾಡಿದಾಗ ಹೇಳಿದ್ದು ಒಂದೇ, ಒಗ್ಗಟ್ಟಾಗಿದ್ದೀವಿ, ನಾವು ಚರ್ಚೆ ಮಾಡಿದ್ದು ಮುಂಬರುವ ಚುನಾವಣೆಗಳು 2028ರ ಚುನಾವಣೆ ಬಗ್ಗೆ, ಒನ್ಸ್ ಅಗೇನ್ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಬಿಟ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಏನೇ ಇದ್ರೂ ಕೂಡ ಹೈಕಮಾಂಡ್ ಏನ್ ಹೇಳಿದ್ರು ಕೂಡ ಕೇಳೋದಕ್ಕೆ ಇಬ್ಬರು ನಾಯಕರು ಸಿದ್ಧ ಅನ್ನುವಂತ ಸಂದೇಶವನ್ನ ಸುದ್ದಿಗೋಷ್ಠಿಯ ಮೂಲಕ ಕೊಟ್ಟಿದ್ರು. ಅಲ್ಲಿಗೆ ಒಂದು ಅಲ್ಪ ವಿರಾಮ ಅಂತ ಹೇಳಲಾಗ್ತಾ ಇತ್ತು. ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಅಲ್ಪ ವಿರಾಮದ ಮಧ್ಯದಲ್ಲೂ ಕೂಡ ತಣ್ಣಗಾಗಿತ್ತ ಸಿಎಂ ಕುರ್ಚಿಯ ಚರ್ಚೆಗಳು ಅಂದ್ರೆ ಖಂಡಿತ ಇಲ್ಲ. ಮತ್ತದೇ ಚರ್ಚೆಗಳು ಜನವರಿಯಂತೆ, ಫೆಬ್ರವರಿಯಂತೆ, ಸಂಕ್ರಾಂತಿಗೆ ಮೋಸ್ಟ್ಲಿ ಕ್ರಾಂತಿ ಆಗಬಹುದು, ಆ ರೀತಿಯ ಒಪ್ಪಂದಗಳಾಗಿರಬಹುದು. ಬಜೆಟ್ ಅನ್ನ ಮಂಡನೆ ಮಾಡಿದ ಬಳಿಕ ಮೋಸ್ಟ್ಲಿ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿಯನ್ನ ಬಿಟ್ಟು ಕೊಡಬಹುದು. ಕಾರಣ ಅವ್ರದೊಂದು ಡ್ರೀಮ್, ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದು ಆ ನಂತರ ಸಿಎಂ ಕುರ್ಚಿಯಿಂದ ಕೆಳಗಿಳಿಬೇಕು ಅಂತ ಅಲ್ಲಿ ತನಕ ಅವಕಾಶ ಕೇಳಿರಬಹುದು ಅನ್ನುವಂತಹ ಚರ್ಚೆಗಳು ಮತ್ತೆ ಕೇಳೋದಕ್ಕೆ ಸಿಕ್ತು. ಮತ್ತೆ ಅದರ ಮಧ್ಯದಲ್ಲೇ ಇಬ್ಬರು ನಾಯಕರು ಮತ್ತೆ ಕೂತ್ಕೊಂಡು ಮಾತನಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಅದೇ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆ. DK ಶಿವಕುಮಾರ್ ಅವರ ನಿವಾಸಕ್ಕೆ ಸಿದ್ದರಾಮಯ್ಯನವ್ರನ್ನ ಇನ್ವೈಟ್ ಮಾಡಿದ್ರು. ಅವರಿಗೆ ನೆಚ್ಚಿನ ತಿಂಡಿಯನ್ನ ಸಿದ್ಧಪಡಿಸಿದ್ದಾರೆ. ಮೋಸ್ಟ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಮತ್ತೆ ಇರುವಂತಹ ಗೊಂದಲಗಳ ಬಗ್ಗೆ, ಬರೀ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಅಲ್ಲ, ಅದರ ಜೊತೆಗೆ ಸಂಸತ್ ಅಧಿವೇಶನ ಇರೋದ್ರಿಂದ ಸರ್ವ ಪಕ್ಷಗಳ ಸಭೆ ಕರೆಯುವಂತಹ ನಿರ್ಧಾರ, ಅಲ್ಲಿ ಯಾವ ರೀತಿಯ ಚರ್ಚೆಗಳಾಗಬೇಕು, ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲೂ ಕೂಡ ಚಳಿಗಾಲದ ಅಧಿವೇಶನ ಡಿಸೆಂಬರ್ 8ಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ವಿಪಕ್ಷಗಳು ಏನಾದ್ರೂ ಅಸ್ತ್ರಗಳನ್ನ ಇಟ್ಕೊಂಡಾಗ ನಾವು ಅದನ್ನ ಯಾವ ರೀತಿ ಫೇಸ್ ಮಾಡಬೇಕು, ಗ್ಯಾರಂಟಿ ಯೋಜನೆಗಳು ಸತತವಾಗಿ ಅದರ ಬಗ್ಗೆ ಕೂಡ ಚರ್ಚೆಗಳು ಪಕ್ಷದಲ್ಲಿ ಆಗ್ತಾನೆ ಇರುತ್ತೆ. ಅಷ್ಟು ವಿದ್ಯಮಾನಗಳ ಬಗ್ಗೆ ಇವತ್ತು ಇಬ್ಬರು ನಾಯಕರು ಮುಖಾಮುಖಿ ಕೂತ್ಕೊಂಡು ಚರ್ಚೆ ಮಾಡುವಂತಹ ಸಾಧ್ಯತೆಗಳು ಇದೆ. ಅದ್ರ ಜೊತೆಗೆ ಸೈಲೆಂಟ್ ಆಗಿ ಎದ್ದು ಬರಲ್ಲ ಸಿದ್ದರಾಮಯ್ಯನವರು. ಸುಮ್ಮನೆ ಬ್ರೇಕ್ಫಾಸ್ಟ್ ಮಾಡಿ ಕೂಡ ಸಿದ್ದರಾಮಯ್ಯನವರನ್ನ ಕಳಿಸ್ಕೊಡಲ್ಲ DK ಶಿವಕುಮಾರ್ ಅವರು. ಖಂಡಿತ ಕೇಳ್ತಾರೆ, ಒಪ್ಪಂದದ ಪ್ರಕಾರ ಯಾವಾಗ ಬಿಟ್ಕೊಡ್ತೀರಾ ಸರ್ ಸಿಎಂ ಕುರ್ಚಿಯನ್ನ ಅಂತ. ಮತ್ತೆ ಅಂಥದ್ದೇ ಚರ್ಚೆಗಳು ಇವತ್ತು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸೊ ಅದೇ ನಿರೀಕ್ಷೆಯಲ್ಲಿ ಪಕ್ಷದ ನಾಯಕರು, ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿದ್ದಂತ ಶಾಸಕರು, ಸಚಿವರು ಅದೇ ಸಂದೇಶಕ್ಕಾಗಿ ಕಾಯ್ತಿದ್ದಾರೆ ಅಂತ. ಇಷ್ಟೆಲ್ಲ ಚರ್ಚೆಯಾಗಿ ಒಂದು ನಿರ್ಧಾರಕ್ಕೆ ಬಂದ ಬಳಿಕ ಇಬ್ಬರು ನಾಯಕರು ದೆಹಲಿಗೆ ಹೋಗುವಂತಹ ಸಾಧ್ಯತೆಗಳು ನೋಡಿ. ಇದು ದೃಶ್ಯಗಳಿತ್ತಲ್ಲ, ಸಿದ್ದರಾಮಯ್ಯನವ್ರನ್ನ ಒಳಗಡೆ DK ಶಿವಕುಮಾರ್ ಅವರು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಇವತ್ತು ಕೂಡ ಯಾವ ಆಪ್ತರಿಗೂ ಕೂಡ ಅಲಾವಿಲ್ಲ. DK ಶಿವಕುಮಾರ್ ಅವರ ನಿವಾಸಕ್ಕೆ ಬರೀ ಸಿದ್ದರಾಮಯ್ಯನವರಿಗೆ ಮಾತ್ರ ಇವತ್ತು ಒಳಗಡೆ ಕರ್ಕೊಂಡು ಹೋಗಿ ಇಬ್ಬರು ಕೂತ್ಕೊಂಡು ಮಾತನಾಡುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಯಾರು ಕೂಡ ಮೋಸ್ಟ್ಲಿ ಇವತ್ತು ಕೂಡ ಉಪಸ್ಥಿತರಿರೋದು ಡೌಟ್ ಅಂತ. ಈ ಹಿಂದೆ ಪೊನ್ನಣ್ಣ ಅವರು ಇದ್ರೂ ಕೂಡ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅವರು ಕೂಡ ಸಭೆಯಲ್ಲಿ ಇರಲಿಲ್ಲ ಅಂತ ಪೊನ್ನಣ್ಣ ಅವರನ್ನ ಕೂಡ ಹೊರಗಿಟ್ಟು ಇಬ್ಬರು ನಾಯಕರು ಮಾತ್ರ ಕೂತ್ಕೊಂಡು ಚರ್ಚೆ ಮಾಡಿದ್ರು. ಇವತ್ತು ಕೂಡ ಅಂಥದ್ದೇ ಒಂದು ಸನ್ನಿವೇಶ DK ಶಿವಕುಮಾರ್ ಅವರ ನಿವಾಸದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಗೊತ್ತಿಲ್ಲ ಅವರ ಸಹೋದರ DK ಸುರೇಶ್ ಅವರು ಇರ್ತಾರೆ, ಯಾಕಂದ್ರೆ ಎಲ್ಲಾ ಬೆಳವಣಿಗೆಗಳು ಅವ್ರ ಗಮನಕ್ಕಿದೆ.